ಆ್ಯಕ್ಚುಲಿ ಇದು ಬಂದುಬಿಟ್ಟು ಕಟ್ ವರ್ಕ್ ಡಿಸೈನ್ ಮಾಡಿರೋದು, ಒಳಗಡೆ ನೆಟ್ ಕೊಟ್ಟಿದ್ದೀವಿ. ಇದನ್ನು ತುಂಬ ಜನಕ್ಕೆ ಯಾವ ಥರ ಕಟಿಂಗ್ ಮಾಡಿ ಸ್ಟಿಚ್ ಮಾಡಬೇಕು ಅಂತ ಗೊತ್ತಿರಲ್ಲ. ಅದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಹಾಗೆಯೇ ತುಂಬ ಜನ ಅನ್ಕೋತಾರೆ ಇಷ್ಟೊಂದೆಲ್ಲ ಕೆಲಸ ಮಾಡ್ತಾರಲ್ಲ, ಎಷ್ಟೊಂದು ದುಡ್ಡು ಮಾಡ್ತಾರೆ ಅಂತ ಹೇಳಿ. ಬಟ್ ರಿಯಾಲಿಟಿನೇ ಬೇರೆ ಇರುತ್ತೆ. ಇಷ್ಟೊಂದೆಲ್ಲ ಕೆಲಸ ಮಾಡೋದ್ರಿಂದ ಎಲ್ಲರದ್ದು ಪರಿಶ್ರಮ ಇರುತ್ತೆ. ಎಲ್ಲರಿಗೂ ಕೂಡ ಅಮೌಂಟು ಶೇರ್ ಆಗಿಯೇ ಹೋಗೋದು. ಹಾಗೆಯೇ ಎಲ್ಲ ಬಂದಿದ್ದೆಲ್ಲ ಅಮೌಂಟು ನಾವೇ ಇಟ್ಕೋತೀವಿ ಅಂತ ಅಲ್ಲ. ಎಷ್ಟು ನಾವು ಟೈಲರ್ಸಿಗೆ, ಕಟಿಂಗ್ ಅವರಿಗೆ ಎಲ್ಲರಿಗೂ ಕೊಡ್ತೀವೋ ಅಷ್ಟೇ ಅಮೌಂಟ್ ನಮಗೂ ಕೂಡ ಉಳಿಯುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆಯಿತು, ಅಂದರೆ ಒಂದು 15 ಡೇಸ್ ಆಯಿತು ಯಾವುದು ವೀಡಿಯೋಸ್ ಹಾಕಿಲ್ಲ ನಾನು. ಯಾಕಂದರೆ ಬ್ಯುಸಿ, ಇವಾಗ ಮದುವೆ ಸೀಸನ್ ಅಲ್ವಾ, ಸೊ ಹಾಗಾಗಿ ಬ್ಯುಸಿ ಇದ್ದೀನಿ. ನೋಡಿ, ಇದೆಲ್ಲನೂ ಐರನ್ ಮಾಡಬೇಕು. ಐರನ್ ಮಾಡೋಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಇದು ಎಲ್ಲದು ಒಂದು ಮದುವೆ ಬ್ಲೌಸು. ಅವರು ಸುಮ್ಮನೆ ಹಾಗೆ ರಫಾಗಿ ಎಷ್ಟಾಯಿತು ಅಮೌಂಟು ಲೆಕ್ಕ ಕೇಳಿ ಅಂತ ಅಂದರು. ಸೊ ಹಾಗಾಗಿ ಅವ್ರದ್ದೆಲ್ಲ ಸ್ವಲ್ಪ ಲೆಕ್ಕ ಕೇಳೋಣ, ಐರನ್ ಮಾಡಿ ಇಡೋಣ, ತೊಗೊಂಡೋಗ್ತಾರೆ ಅಂತೇಳಿ ಈಗ ಸ್ವಲ್ಪ ಐರನ್ ಮಾಡಿ ಇಡ್ತಾಯಿದ್ದೆ. ಇದೆಲ್ಲ ನೋಡಿ ನಾರ್ಮಲ್ ಮಿಷಿನಲ್ಲಿ, ರಾಲ್ಸನ್ ಮಿಷಿನಲ್ಲಿ ವರ್ಕ್ ಮಾಡಿರೋದು. ಇದು ಕೂಡ ಅಷ್ಟೇ, ನಾರ್ಮಲ್ ರಾಲ್ಸನ್ ಮಿಷಿನಲ್ಲೇ ವರ್ಕ್ ಮಾಡಿರೋದು. ಇದೆಲ್ಲನೂ ಕೂಡ ನಾರ್ಮಲ್ ಬ್ಲೌಸಸ್ಸು. ಇದೆಲ್ಲ ಹಾಗೆ ಪ್ಯಾಟ್ರನ್ ಮಾಡಿ ಸ್ಟಿಚ್ ಮಾಡಿರೋದು. ಇದೆಲ್ಲ ಬ್ಲೌಸಸ್ಸು. ಹಾಗೆಯೇ ಇದು ಕೂಡ ಅಷ್ಟೇ, ನಾರ್ಮಲ್ ಮಿಷಿನಲ್ಲೇ ವರ್ಕ್ ಮಾಡಿರೋದು. ಇದು ನೋಡಿ, ಆಲ್ರೆಡಿ ಟೈಮ್ ಇಲ್ಲ ಅಂತ ಹೇಳಿ ಆಲ್ರೆಡಿ ಸ್ಟಿಚಿಂಗ್ ಆಗಿರೋ ಬ್ಲೌಸ್ ಮೇಲೆ ವರ್ಕ್ ಮಾಡಿರೋದು. ನೋಡಿ, ಆಲ್ರೆಡಿ ಸ್ಟಿಚಿಂಗ್ ಆಗಿದೆ. ಸ್ಟಿಚಿಂಗ್ ಆಗಿರೋ ಬ್ಲೌಸಿಗೆ ವರ್ಕ್ ಮಾಡಿಸಿರೋದು. ಇದನ್ನು ಫಿಟ್ಟಿಂಗ್ ಮಾಡಬೇಕು. ಅಂದರೆ ಈ ಥರ ಎಲ್ಲ ರೆಡಿಯಾಗಿರುತ್ತೆ, ಬಟ್ ಫಿಟ್ಟಿಂಗ್ ಮಾಡಿರಲ್ಲ ಅಷ್ಟೇ. ಸೈಡ್ ಫಿಟ್ಟಿಂಗ್ ಒಂದು ಬ್ಯಾಲೆನ್ಸ್ ಇರುತ್ತೆ. ಹಂಗೆ ಮಾಡಿ ಕೊಡ್ತೀವಿ. ಅವರು ವರ್ಕ್ ಮಾಡಿ ಕೊಟ್ಟಾದಮೇಲೆ ನಾವು ಫಿಟ್ಟಿಂಗ್ ಮಾಡೋದು. ಇದೆಲ್ಲ ಹಾಗೆ ಪ್ಯಾಟ್ರನ್ ಬ್ಲೌಸಸ್ ಮಾಡಿರೋದು. ಇದೆಲ್ಲ ರೆಡಿಯಾಗಿದೆ. ಇವಾಗ ಎತ್ಕೊಂಡು ಹೋಗ್ತಾರೆ. ಇದು ಬೇರೆಯವ್ರದ್ದು, ಎಲ್ಲದೂ ಕೂಡ ಹೈನೆಕ್ ಮಾಡಿಸಿದ್ರು. ಇವಾಗ ಎತ್ಕೊಂಡು ಹೋಗ್ತೀನಿ, ರೆಡಿ ಮಾಡಿ ಅಂದರು. ಸೊ ಹಂಗಾಗಿ ರೆಡಿ ಮಾಡಿದ್ದೀನಿ. ಟೈಮ್ ಇಲ್ಲ ಅಂತ ಆಲ್ಮೋಸ್ಟ್ ಇದೆಲ್ಲನೂ ಕೂಡ ಸ್ಟಿಚಿಂಗ್ ಮಾಡಿ ಇಟ್ಟಿದ್ದೀವಿ ನೋಡಿ, ವರ್ಕ್ ಮಾಡ್ಸೋಕ್ಕೆ. ಸ್ಟಿಚಿಂಗ್ ಆದಮೇಲೆ ವರ್ಕ್ ಮಾಡೋದು. ಇದೆಲ್ಲ ಕೂಡ ಹಾಗೆ ಸೈಡ್ ಮಾತ್ರ ಜಾಯಿಂಟ್ ಮಾಡಿಲ್ಲ ಅಷ್ಟೇ. ಇದು ಮತ್ತು ಇದೆಲ್ಲ ಕೂಡ ಹಾಗೇ. ಇವತ್ತು ಡೈಲಿ ಒಂದು 20 ಬ್ಲೌಸಸ್ವರೆಗೂ ಕಟಿಂಗು ಸ್ಟಿಚಿಂಗು ಮಾಡ್ತಾಯಿದ್ದೀವಿ. ಆದ್ರೂ ಕೂಡ ಅದು ಅರ್ಜೆಂಟ್ ಎಲ್ಲ. ಇವಾಗ ಮದುವೆ ಸೀಸನ್ ಅಲ್ವಾ, ಮದುವೆ ಸೀಸನ್ ಮುಗೀತು ಅಂತಂದರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀವಿ. ಈಗ ಸ್ವಲ್ಪ ಫಾಸ್ಟಾಗಿ ಮಾಡಬೇಕು. ನೋಡಿ, 17th ಕೊಡಬೇಕಿತ್ತು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಸುಮಾರು ಒಂದು 20 ಬ್ಲೌಸಸ್ ಇನ್ನೂ ಎತ್ಕೊಂಡೋಗಿದ್ದಾರೆ, ಹುಕ್ ಹಾಕೋಕ್ಕೆ ಅಂತ ಎತ್ಕೊಂಡೋಗಿದ್ದಾರೆ. ಅದು ಕೂಡ ಎಲ್ಲ ವರ್ಕ್ ಬ್ಲೌಸ್ಗಳು. ಈಗೇನಾಗ್ತಾಯಿದೆ, ಇದು ಇನ್ನೊಂದು ಮದುವೆದು. ಇವಾಗ ಅಲ್ಲಿ ತೋರಿಸಿದ್ದು ನಾನು ಒಂದು ಮದುವೆದು, ಇದು ಇನ್ನೊಂದು ಮದುವೆದು. ಅವರು ಈ ಡಿಸೈನ್ ಚಾಯ್ಸ್ ಮಾಡಿದರು. ಸೊ ಹಂಗಾಗಿ ಅದು ಡಿಸೈನ್ ಮಾಡ್ತಾಯಿದ್ದೀನಿ ಕಂಪ್ಯೂಟರ್ ಮಿಷಿನಲ್ಲಿ. ನೋಡಿ, ಇವಾಗ ಇದನ್ನು ತೋರಿಸ್ತಾ ಇದ್ದೀನಿ. ಇದು ಕೂಡ ನಾರ್ಮಲ್ ಮಿಷಿನಲ್ಲಿ ವರ್ಕ್ ಮಾಡಿರೋದು. ಇದು ಆ್ಯಕ್ಚುಲಿ ಕಂಪ್ಯೂಟರ್ ವರ್ಕು. ನೋಡಿ ಹೆಂಗೆ ಬಂದಿದೆ ಅಂತ ಡಿಸೈನು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ನೋಡಿ, ಇದೆಲ್ಲ ಕೂಡ ನಾರ್ಮಲ್ ಮಿಷಿನಲ್ಲೇ ಮಾಡಿರೋದು. ಕಂಪ್ಯೂಟರ್ ಮಿಷಿನಲ್ಲಿ ಟೈಮ್ ಇರಲಿಲ್ಲ ಅಂತ ಹೇಳಿ ನಾರ್ಮಲ್ ಮಿಷಿನಲ್ಲೇ ಮಾಡಿಸಿದ್ದೆ. ಅದು ಕೂಡ ತುಂಬ ಚೆನ್ನಾಗಿ ಬಂತು. ಇವಾಗ ನಾನು ಸ್ಲೀವ್ ತೋರಿಸಿದ್ನಲ್ವ ಫಸ್ಟು, ಅದ್ರದ್ದು ಬ್ಯಾಕ್ ನೆಕ್ ಇದು. ಇದನ್ನು ನಾನು ಸೆಕೆಂಡ್ ಟೈಮ್ ಹಾಕ್ತಿರೋದು. ಮುಂಚೆ ಒಂದು ಹಾಕಿದ್ದೆ, ಅದೇ ಫೋಟೋ ಇಟ್ಕೊಂಡಿದ್ದೆ ಅಂತೇಳಿ ಆ ಫೋಟೋನ ಸೆಲೆಕ್ಟ್ ಮಾಡಿದರು, ಇದೇ ಡಿಸೈನ್ ಮಾಡಿಕೊಡಿ ಅಂತೇಳಿ. ಸೊ ಹಂಗಾಗಿ ಮತ್ತೆ ಅದೇ ಡಿಸೈನ್ನ ಮಾಡ್ತಾಯಿದ್ದೀನಿ. ಇದು ಕೂಡ ಮದುವೆ ಹುಡುಗಿದು. ಇದು ನೆಕ್ಸ್ಟು ಇದೇನು ತೋರಿಸ್ತಾ ಇದ್ದೀನಿ, ಇದು ಇಂದಿರಾನಗರದಿಂದ ಬಂದು ತಂದು ಕೊಟ್ಟಿದ್ದರು. ಸುಮಾರು ಒಂದು 8 ಬ್ಲೌಸಸ್ಸು ಕೊಟ್ಟಿದ್ದರು ಅವರು ಕೂಡ. ಅವ್ರದ್ದು ಎಲ್ಲ ತೊಗೊಂಡೋದ್ರು ಇವತ್ತು. ಅದು ತೊಗೊಂಡೋದ್ಮೇಲೆ ನಾನು ಇವಾಗ ವಿಡಿಯೋ ಮಾಡ್ತಿರೋದು. ಇದು ಅದರಲ್ಲಿ ಒಂದು ಬ್ಲೌಸಿಗೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿಕೊಡಿ ಅಂತ ಹೇಳಿದರು. ಸೊ ಸ್ಲೀವಿಗೆ ಈ ಥರ ಹಾಕಿ ಮಾಡಿಕೊಟ್ಟಿದ್ದೀನಿ. ಈಗೇನು ತೋರಿಸ್ತಾ ಇದ್ದೀನಿ, ಈ ಬ್ಲೌಸು ಮಹಾರಾಷ್ಟ್ರ ಪುಣೆಯಿಂದ ಕಳಿಸಿದ್ರು. ಇದು ಸೆಕೆಂಡ್ ಟೈಮ್ ಕಳಿಸಿದ್ರು ಕಸ್ಟಮರು. ಫಸ್ಟ್ ಟೈಮ್ ಆ್ಯಕ್ಚುಲಿ ಅವ್ರು ಏನೋ ಫಂಕ್ಷನಿಗೆ ಅಂತ ಹೇಳಿ ಬೇಕಿತ್ತು, ಬಟ್ ಲೇಟಾಯಿತು, ಹೋಗಲಿಲ್ಲ. ಅಷ್ಟರಲ್ಲಿ ಅವರಿಗೆ ಫಂಕ್ಷನಿಗೆ ಸಿಗಲಿಲ್ಲ. ಸೊ ಈ ಟೈಮು ಸ್ವಲ್ಪ ಬೇಗ ಮಾಡಿಕೊಡಿ ಅಂದಿದ್ರು, ಸ್ವಲ್ಪ ಬೇಗ ಮಾಡಿಕೊಟ್ಟೆ. ಇದೆಲ್ಲ ಕೂಡ ಅವ್ರದ್ದೇ. ತುಂಬ ಚೆನ್ನಾಗಿ ಬಂತು. ಈ ಡಿಸೈನು ಆ್ಯಕ್ಚುಲಿ ಲೋಟಸ್ ಡಿಸೈನ್ ಮಾಡಿದ್ವಿ. ಇದು ಕಟ್ ವರ್ಕಲ್ಲಿ ಮಾಡಿರೋದು, ನಾರ್ಮಲ್ ಮಿಷಿನಲ್ಲೇ ಮಾಡಿರೋದು. ಕಟ್ ವರ್ಕ್ ಮಾಡಿ ಒಳಗಡೆಗೆ ನೆಟ್ ಕೊಟ್ಟಿದ್ದೀವಿ. ಇದು ಕೂಡ ತುಂಬ ಚೆನ್ನಾಗಿ ಬಂತು. ಮುಂಚೆ ತೋರಿಸಿದ್ದು ಅದು ಕೂಡ ಬ್ರೌನ್ ಕಲರ್ ಬ್ಲೌಸು, ಅದು ಕೂಡ ನಾರ್ಮಲ್ ಮಿಷಿನಲ್ಲೇ ಮಾಡಿದ್ದು. ಸಕ್ಕತ್ತಾಗಿ ಬಂದಿದೆ. ಕಂಪ್ಯೂಟರ್ ಮಿಷಿನ್ಗಿಂತ ತುಂಬ ಚೆನ್ನಾಗಿ ಬಂದಿದೆ. ಈಗೇನು ತೋರಿಸ್ತಾ ಇದ್ದೀನಿ, ಇದು ಕಾಸು ಡಿಸೈನು. ಮುಂಚೆ ಎಲ್ಲ ತುಂಬ ಟ್ರೆಂಡಿಂಗಲ್ಲಿತ್ತು. ಈಗ ಕೂಡ ಮತ್ತೆ ಅದೇ ಥರ ಲೈಕ್ ಮಾಡ್ತಾ ಇದ್ದಾರೆ.
ಇದು ಕೂಡ ತುಂಬಾ ಇಷ್ಟ ಆಯಿತು ನನಗೆ, ತುಂಬ ಚೆನ್ನಾಗಿ ಬಂತು. ಇದು ಒಂದು ನಾರ್ಮಲ್ಲು ನಾವು ಪ್ಯಾಟ್ರನ್ ಮಾಡಿ, ಇದು ಕಟ್ ವರ್ಕ್ ಪ್ಯಾಟ್ರನ್ ಮಾಡಿ ಸ್ಟಿಚ್ ಮಾಡಿ ಕೊಟ್ವಿ. ಇದೆಲ್ಲ ಕೂಡ ಅವ್ರದ್ದೇ. ಒಂದು 5 ಬ್ಲೌಸಸ್ಸು ಕಳಿಸಿದ್ರು. ಎಲ್ಲನೂ ಈ ಥರ ಸ್ಟಿಚ್ ಮಾಡಿ ಆಲ್ರೆಡಿ ಕಳಿಸಿದ್ವಿ. ತುಂಬ ಅಂದರೆ ಒಂದು 4-5 ಡೇಸ್ ಆಯಿತು. ಅವರಿಗೂ ಕೂಡ ರೀಚ್ ಆಗಿದೆ ಅದು. ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಅವರು ಕೂಡ. ಫಸ್ಟ್ ಟೈಮ್ ಅಂತೂ ಲೇಟ್ ಮಾಡಿದೆ, ಈ ಟೈಮ್ ಲೇಟ್ ಮಾಡೋದು ಬೇಡ ಅಂತ ಬೇಗ ಮಾಡಿಕೊಟ್ಟಿದ್ದೀನಿ. ಆ್ಯಕ್ಚುಲಿ ನೋಡಿ, ಈ ಡಿಸೈನ್ ಬಂದು ನೀವು ಮುಂಚೆ ತೋರಿಸಿದ್ನಲ್ವ ನಾನು ಲೋಟಸ್ಸು, ಅದನ್ನು ನೋಡಿಯೇ ಕಸ್ಟಮರು ಮತ್ತು ನನಗೂ ಇದೇ ಥರ ಮಾಡಿಕೊಡಿ ಅಂತ ಕೇಳಿದರು. ಸೊ ಅವರಿಗೂ ಕೂಡ ಇದೇ ಥರ ನಾವು ಮಾಡಿದ್ದೀವಿ. ನೋಡಿ, ನಾರ್ಮಲ್ ಮಿಷಿನಲ್ಲೇ ಮಾಡ್ತಿರೋದು ಡಿಸೈನು. ನೆಟ್ ಕೊಟ್ಟಿದ್ದೀವಿ ಒಳಗಡೆಗೆ, ಸ್ಯಾರಿ ಕಲ್ಲರು ನೆಟ್ ಕೊಟ್ಟಿದ್ದೀವಿ. ಈ ಥರ ಕಟ್ ವರ್ಕ್ ಮಾಡಿರೋದು. ಆ್ಯಕ್ಚುಲಿ ನಾನು ನಮ್ಮದು ಮಿಷಿನ್ ಎಂಬ್ರಾಯ್ಡ್ರಿ ಆನ್ಲೈನ್ ಕ್ಲಾಸಲ್ಲಿ ನಾನು ಕಟ್ ವರ್ಕ್ ಮಾಡೋದನ್ನು ಕೂಡ ತೋರಿಸಿದ್ದೆ. ಇದು ಯಾವ ಥರ ಮಾಡಬೇಕು, ಅದನ್ನು ಯಾವ ಥರ ಬರ್ನ್ ಮಾಡಬೇಕು, ಮತ್ತು ಯಾವ ಥರ ನೆಟ್ ಅಟ್ಯಾಚ್ ಮಾಡಬೇಕು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೆ. ಅದೇ ಥರ ನಾವು ಕೂಡ ಇವಾಗ ಮತ್ತೆ ಅದೇ ಪ್ಯಾಟ್ರನ್ನು ಮಾಡಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆ್ಯಕ್ಚುಲಿ ಈ ಥರದ್ದು ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ. ಅದನ್ನು ಆಲ್ರೆಡಿ ನಾವು ಕಟ್ ವರ್ಕ್ ಎಲ್ಲ ಮಾಡಿ ಮಿಷಿನಲ್ಲೇ ರೆಡಿ ಮಾಡಿರೋದ್ರಿಂದ ಸ್ಟಿಚ್ಚಿಂಗ್ ಮಾಡುವಾಗ ಯಾವ ಥರ ಲೈನಿಂಗ್ನ ಒಳಗಡೆ ಕೊಡಬೇಕು ಅನ್ನೋದು ತುಂಬ ಜನಕ್ಕೆ ಡೌಟ್ ಇರುತ್ತೆ. ಸೊ ಹಾಗಾಗಿ ಅದನ್ನು ನೋಡಿ ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ. ಇವಾಗ ಸ್ಟಿಚ್ ಮಾಡ್ತಿರೋರು ಆ್ಯಕ್ಚುಲಿ ನಮ್ಮ ಶಾಪಲ್ಲಿ ನಾನು ಹೊಸದಾಗಿ ತೊಗೊಂಡಿರೋಂತಹ ಟೈಲರ್ ಅಂದರೆ ಕಟ್ಟಿಂಗು ಮಾಡ್ತಾರೆ, ಇವರು ಸ್ಟಿಚಿಂಗು ಮಾಡ್ತಾರೆ, ಎರಡೂ ಮಾಡ್ತಾರೆ. ಇವ್ರು ಬಂದಮೇಲೆ ಸ್ವಲ್ಪ ನನಗೆ ಫ್ರೀ ಆಗಿದ್ದು. ಆದರೂ ಕೂಡ ಇವ್ರು ಬಂದ್ರೂ ಅಷ್ಟೊಂದು ಬ್ಯುಸಿ ಇದ್ದೀನಿ. ಅಂದರೆ ನಾನು ಒಬ್ಬಳೇ ಎಲ್ಲನೂ ಮಾಡಬೇಕು ಅಂದಿದ್ರೆ ಕಷ್ಟ ಆಗ್ತಿತ್ತು. ಅವರಿದ್ರೂ ಕೂಡ ನನ್ನ ಕೆಲಸಗಳು ಇನ್ ಟೈಮಿಗೆ ಆಗ್ತಾನೇ ಇಲ್ಲ, ಅಷ್ಟು ಬ್ಯುಸಿಯಾಗಿದ್ದೀನಿ. ಏನೋ ಗೊತ್ತಿಲ್ಲ, ಎಷ್ಟು ಜನ ಬಂದ್ರೂ ಕೂಡ ನಾನು ಫ್ರೀ ಆಗಲ್ಲ ಅನಿಸುತ್ತೆ. ನನ್ನದು ಅದು ಇದು ಅಂತ ಕೆಲಸಗಳಿರ್ತವೆ, ಅವು ಕೂಡ ಕಂಪ್ಲೀಟಾಗಿ ಆಗ್ತಿಲ್ಲ. ಈಗ ಸ್ವಲ್ಪ ಸೀಸನ್ ಇರೋದ್ರಿಂದ ಸ್ವಲ್ಪನೂ ಆ ಕಡೆ ಈ ಕಡೆ ಯಾವುದ್ರ ಬಗ್ಗೆನೂ ನೋಡೋಕ್ಕೂ ಆಗ್ತಿಲ್ಲ, ಯೋಚನೆ ಮಾಡೋಕ್ಕೂ ಟೈಮ್ ಸಿಗ್ತಿಲ್ಲ, ಆ ಥರ ಆಗೋಗ್ಬಿಟ್ಟಿದೆ. ತುಂಬ ಬ್ಯುಸಿ ಈ ಟೈಮು. ಇದೊಂದು ಸ್ವಲ್ಪ ಈಗ ಮದುವೆ ಸೀಸನ್ ಮುಗೀತು ಅಂದರೆ ಸ್ವಲ್ಪ ಫ್ರೀ ಆಗ್ತೀವಿ. ಆ್ಯಕ್ಚುಲಿ ನಾವು ಇವಾಗ ನೆಕ್ಕಿಗೆ ಪೈಪಿಂಗ್ ಕೊಟ್ಟು ಫಿನಿಷ್ ಮಾಡ್ತಿರೋದು. ನೆಕ್ಕಿಗೆ ಈ ಥರ ಥ್ರೆಡ್ ಪೈಪಿಂಗ್ ಮಾಡಿ ಅದನ್ನು ಫಿನಿಶಿಂಗ್ ಮಾಡ್ತಿದ್ದೀವಿ. ನೋಡಿ ಈ ಥರ ನೆಕ್ಕಿಗೆ ಪೈಪಿಂಗ್ ಕೊಟ್ಟು ಒಳಗಡೆಗೆ ಈ ಥರ ಫಿನಿಶಿಂಗ್ ಕೊಟ್ಟಿದ್ದೀವಿ. ಇವಾಗ ಸೈಡಲ್ಲಿರೋವಂಥ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿಕೊಂಡು ಈಗ ಏನು ಮಾಡಬೇಕು ನೋಡಿ, ಅದು ಡಿಸೈನು ಎಲ್ಲಿಗೆ ಬಂದಿದೆ ನೋಡಿಕೊಂಡು ಮಾರ್ಕ್ ಹಾಕ್ಕೊಳ್ಳಿ. ಈ ಥರ ಮಾರ್ಕ್ ಹಾಕ್ಕೊಂಡು ಆ ಫ್ಯಾಬ್ರಿಕ್ ಏನಿದೆ ಸೆಂಟರ್ ಫ್ಯಾಬ್ರಿಕ್ಕು ಅದನ್ನು ಕಟ್ ಮಾಡಿ. ನೋಡಿ, ಆ ಫ್ಯಾಬ್ರಿಕ್ನ ಈ ಥರ ಕಟ್ ಮಾಡಿಕೊಂಡು ಈ ಥರ ಅಲ್ಲಲ್ಲಿ ನ್ಯಾಚ್ ಹಾಕ್ಕೊಂಡು ಅದನ್ನು ಒಳಗಡೆಗೆ ಫೋಲ್ಡ್ ಮಾಡಿ ಹಾಗೆ ದೊಡ್ಡ ಸ್ಟಿಚ್ಚಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಅದನ್ನು ಹೆಮ್ಮಿಂಗ್ ಮಾಡ್ಬೋದು. ನೋಡಿ, ಫಸ್ಟು ಒಂದು ರೌಂಡು ಸ್ಟಿಚ್ ಮಾಡ್ಕೋತಾ ಇದ್ದಾರೆ ಅದನ್ನು ಲೈನಿಂಗು. ನೆಕ್ಸ್ಟು ನೋಡಿ, ಇವಾಗ ಒಂದು ರೌಂಡು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇದನ್ನು ಮೇಲೆ ಒಂದು ರಫ್ ಸ್ಟಿಚ್ ಹಾಕಬೇಕು. ನೋಡಿ ಈ ಥರ ಒಂದು ರಫ್ ಆಗಿ ಒಂದು ಸ್ಟಿಚ್ ಹಾಕಿ ಅದನ್ನು ಹೆಮ್ಮಿಂಗ್ ಮಾಡಿ ಮತ್ತೆ ಅದನ್ನು ಇವಾಗ ಏನು ಸ್ಟಿಚ್ ಹಾಕಿದ್ವಿ ಅದನ್ನು ತೆಗೆದ್ರೆ ಆಯಿತು, ಡಿಸೈನು ಕಂಪ್ಲೀಟ್ ಆಗುತ್ತೆ. ಓಕೆನಾ? ಈ ಥರ
ನೀವು ಯಾವುದೇ ರೀತಿ ಕಟ್ ವರ್ಕ್ ಇದ್ದರೆ ಈ ಥರ ಫಿನಿಷ್ ಮಾಡ್ಬೋದು. ಬಟ್ ನೀವು ಯಾವ ಥರ ಮಾಡ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಯಾಕಂದರೆ ಒಬ್ಬೊಬ್ರದ್ದು ಒಂದೊಂದು ಥರ ಮೆಥಡ್ ಇರುತ್ತೆ, ಬಟ್ ನಾವು ಈ ಥರ ಮಾಡ್ತೀವಿ. ಫೈನಲ್ಲು ಫಿನಿಷಿಂಗ್ ಆದಮೇಲೆ ಈ ಥರ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ. ಇವ್ರದ್ದು ಏನೋ ಒಂದು ಫಂಕ್ಷನ್ ಇತ್ತು, ಇವರು ಮಗಳದ್ದು ಫಂಕ್ಷನ್ ಇತ್ತು. ಸೊ ಅದಕ್ಕೆ ಅಂತೇಳಿ ಈ ಥರ ಮಾಡಿಸಿದ್ರು. ನಾವು ಮಹಾರಾಷ್ಟ್ರ ಕಸ್ಟಮರಿಗೆ ಈ ಥರನೇ ಮಾಡಿದ್ವಲ್ಲ, ಅದನ್ನು ನೋಡಿದ್ರು. ಆ್ಯಕ್ಚುಲಿ ಅವರು ಬಟ್ಟೆ ಕೊಡೋಕ್ಕೆ ಬಂದಾಗ ಆ ಥರ ಮಾಡಿದ್ವಿ. ಅದನ್ನು ನೋಡಿ ಅವರು ಅದೇ ಥರ ಬೇಕು ಅಂದರು. ಆ್ಯಕ್ಚುಲಿ ಇವಾಗ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಒಂದು ಗೌನು ಸ್ಟಿಚ್ ಮಾಡಿದ್ದೆ, ನನಗೆ ಅಂತಲೇ ಮಾಡಿದ್ದಿದ್ದು. ಅದು ತುಂಬ ಚೆನ್ನಾಗಿ ಬಂದಿತ್ತು, ರೆಡ್ ಕಲರು, ನಾರ್ಮಲ್ ಪ್ಲೇನ್ ಸ್ಯಾರಿನಲ್ಲಿ. ಅದಕ್ಕೆ ನಾನು ಒಂದು ಡಿಸೈನ್ ಮಾಡ್ಕೊಂಡಿದ್ದೆ. ಅಂದರೆ ನಿಮಗೆ ನೋಡೋಕ್ಕೆ ಹ್ಯಾಂಡ್ ವರ್ಕ್ ಥರನೇ ಕಾಣಿಸ್ಬೇಕು, ಆ ಥರ ಒಂದು ಮೈಕ್ರೋ ಬೀಡ್ಸ್ನ ಯೂಸ್ ಮಾಡಿ ಒಂದು ಡಿಸೈನ್ ಮಾಡಿದ್ದೆ. ಯಾವ ಥರ ಅದು ಬಂದಿದೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿತ್ತು, ತುಂಬ ಜನ ಇಷ್ಟಪಟ್ಟರು. ಇದೆಲ್ಲ ಸ್ಟಿಚಿಂಗ್ ಆಯಿತು. ಸ್ಟಿಚಿಂಗ್ ಆದಮೇಲೆ ನೋಡಿ ಈ ಥರ ನಾನು ಗ್ಲೂ ಹಾಕ್ತಾಯಿದ್ದೀನಿ. ಅಂದರೆ ನೀವು ಇನ್ನು B700 ಬರುತ್ತೆ ಗ್ಲೂ, ಅದು ನನ್ನ ಹತ್ರ ಖಾಲಿಯಾಗಿತ್ತು ಅಂತ ಹೇಳಿ ನಾನು ಫೆವಿಕ್ರಿಲ್ ಫ್ಯಾಬ್ರಿಕ್ ಗ್ಲೂನ ಯೂಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಈ ಥರ ಮೈಕ್ರೋ ಬೀಡ್ಸ್ನ ಅದ್ರ ಮೇಲೆ ನೀಟಾಗಿ ಹಾಕ್ತಾಯಿದ್ದೀನಿ. ಇದು ಫುಲ್ಲು ಡ್ರೈ ಆಗಬೇಕು. ಡ್ರೈ ಆದಮೇಲೆ ನಿಮಗೆ ಗ್ಲೂ ಯಾವುದು ಕಾಣಿಸಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ವೇರ್ ಮಾಡಿದ್ಮೇಲೆ ಯಾವ ಥರ ಕಾಣಿಸ್ತಿತ್ತು ನೋಡಿ. ಆ್ಯಕ್ಚುಲಿ ವೇರ್ ಮಾಡಿದ್ಮೇಲೆ ಈ ಥರ ಕಾಣಿಸ್ತಾ ಇತ್ತು. ತುಂಬಾ ಇಷ್ಟಪಟ್ಟರು ಎಲ್ಲರೂ. ಇದೇ ಥರ ನಮಗೂ ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದರು. ನೀವು ಕೂಡ ಈ ಥರ ಟ್ರೈ ಮಾಡಿ. ಹ್ಯಾಂಡ್ ವರ್ಕ್ ಥರನೇ ನಿಮಗೂ ಲುಕ್ಕು ಬರೋ ಥರ ಇರುತ್ತೆ. ತುಂಬಾ ಚೆನ್ನಾಗಿತ್ತು. ಫೈನಲಿ ಇಷ್ಟೊಂದೆಲ್ಲ ಕೆಲಸ ಮಾಡ್ತಾರಲ್ಲ, ಇಷ್ಟೊಂದೆಲ್ಲ ಬ್ಲೌಸ್ ಸ್ಟಿಚ್ ಮಾಡ್ತಾರಲ್ಲ, ಇವರಿಗೆಲ್ಲ ಎಷ್ಟೊಂದು ದುಡ್ಡು ಬರ್ಬೋದು ಅಂತ ಎಲ್ಲರೂ ಅನ್ಕೋತೀರ. ಬಟ್ ರಿಯಾಲಿಟಿನೇ ಬೇರೆ ಇರುತ್ತೆ. ಬಟ್ ನೀವು ಅಂದ್ಕೊಳ್ಳೋ ಥರ ನಾವು ಇಷ್ಟೊಂದು ಬಟ್ಟೆ ಸ್ಟಿಚ್ ಮಾಡ್ತಿದ್ದೀವಿ ಅಂತಂದರೆ ಇದರಲ್ಲಿ ಎಲ್ಲರದ್ದು ಪರಿಶ್ರಮ ಇರುತ್ತೆ. ಅಂದರೆ ಕಟಿಂಗ್ ಮಾಡೋರಿಂದ ಹಿಡಿದು ಸ್ಟಿಚಿಂಗ್ ಮಾಡೋರಿಂದ ಹಿಡಿದು ಪ್ರತಿಯೊಬ್ಬರು ಹುಕ್ ಹಾಕೋರು, ಫಾಲ್ ಹಾಕೋರು, ಎಲ್ಲರದ್ದು ಕೂಡ ಇರುತ್ತೆ. ಅವರೆಲ್ಲರೂ ಇನ್ ಟೈಮಿಗೆ ಬೇಗ ಬೇಗ ಮಾಡೋದ್ರಿಂದನೇ ಎಲ್ಲ ಕೆಲಸನೂ ಬೇಗ ಆಗೋದು. ಆಮೇಲೆ ಇದರಲ್ಲಿ ಬರೋವಂಥ ದುಡ್ಡು ಎಲ್ಲ ಕೂಡ ನನಗೇ ಸಿಗಲ್ಲ, ಎಲ್ಲ ಕೂಡ ಶೇರಿಂಗ್ ಆಗುತ್ತೆ. ನೀವು ಅನ್ಕೋಬೋದು ವಿಡಿಯೋ ನೋಡಿಬಿಟ್ಟು ಇಷ್ಟೊಂದೆಲ್ಲ ಮಾಡ್ತಾಯಿದ್ದಾರಲ್ಲ ಇವರೆಲ್ಲ ಎಷ್ಟೊಂದು ಮಾಡ್ಬೋದು ಅಂತ. ಬಟ್ ದೂರದ ಬೆಟ್ಟ ನುಣ್ಣಗೆ ಅನ್ನೋ ಥರ ರಿಯಾಲಿಟಿನೇ ಬೇರೆ ಇರುತ್ತೆ. ಅಟ್ಲೀಸ್ಟ್ ಓನರ್ಗಳಿಗೆ ಅರ್ಧಕ್ಕೆ ಅರ್ಧ ಕೂಡ ಸಿಗಲ್ಲ, ಆ ಥರ ಇರುತ್ತೆ. ಯಾಕಂದರೆ ಎಲ್ಲರಿಗೂ ಶೇರಿಂಗ್ ಹೋಗೋದ್ರಿಂದ ಅವ್ರು ಎಷ್ಟು ದುಡಿತಾರೋ ನಾವು ಕೂಡ ಅಷ್ಟೇ ದುಡಿತೀವಿ, ಅಷ್ಟೇ. ಅದಕ್ಕಿಂತ ಎಕ್ಸ್ಟ್ರಾ ಏನೂ ಆಗಲ್ಲ, ಓಕೆನಾ. ಈ ಎಂಬ್ರಾಯ್ಡ್ರಿನೂ ಅಷ್ಟೇ, ಎಂಬ್ರಾಯ್ಡ್ರಿ ಮಾಡೋರ್ಗೂ ಅಮೌಂಟ್ ಕೊಡಬೇಕು. ಅದರಲ್ಲಿ ಸ್ವಲ್ಪ ಮಿಕ್ಕಿರೋ ಅಮೌಂಟು ನಮಗೆ ಉಳಿಯುತ್ತೆ. ಮೆಟೀರಿಯಲ್ ಖರ್ಚು ಕೂಡ ಹೋಗುತ್ತೆ ಅದರಲ್ಲಿ. ಜರಿ ಥ್ರೆಡ್ ಆಗಿರ್ಬೋದು, ಸಿಲ್ಕ್ ಥ್ರೆಡ್ ಆಗಿರ್ಬೋದು, ಬಾಲ್ ಚೈನು, ಸ್ಟೋನ್ ಚೈನು ಎಲ್ಲದಕ್ಕೂ ಕೂಡ ನಾವು ಅಮೌಂಟ್ ಹಾಕಿರ್ತೀವಿ. ಈವನ್ ಕ್ಯಾನ್ವಾಸಿಗೆ ಕೂಡ ಹಾಕಿರ್ತೀವಿ. ಸೊ ಎಲ್ಲ ಅಂದ್ಕೊಳ್ಳೋ ಥರ ಅಷ್ಟೊಂದು ಇಷ್ಟೊಂದು ಅನ್ನೋ ಥರ ಏನೂ ಇರಲ್ಲ. ಕೆಲವೊಂದು ಕಸ್ಟಮರಿಗೆ ಕೆಲವೊಂದು ರೇಟ್ ಹೇಳಿರ್ತೀವಿ, ಅವರು ಕೊಡಬೇಕಾದ್ರೆ 108 ಕಾರಣ ಹೇಳಿ ಅವ್ರು ಇನ್ನೂ ಕಡಿಮೆನೇ ಕೊಟ್ಟು ಹೋಗ್ತಾರೆ. ಕೆಲವೊಬ್ಬರು ಕಸ್ಟಮರು ನಾವು ಕೇಳಿದಷ್ಟು ಕೊಡ್ತಾರೆ, ಪಾಪ ಅವ್ರು ಅರ್ಥ ಮಾಡ್ಕೋತಾರೆ. ಬಟ್ ಕೆಲವೊಬ್ಬರು ಹಾಗಲ್ಲ, ಇದು ಕಷ್ಟ, ಇದಕ್ಕಿಷ್ಟ ಅಂತೇಳಿ ಕಡಿಮೆ ಮಾಡಿ ಹೋಗ್ತಾರೆ. ನಾನು ಹೇಳಬೇಕಂದ್ರೆ ಕಡಿಮೆನೇ ಹೇಳಿರ್ತೀನಿ. ಬಟ್ ಅದರಲ್ಲೂ ಕೂಡ 50 ರೂಪಾಯಿ 100 ರೂಪಾಯಿ ಕಡಿಮೆ ಕೊಟ್ಟಾಗ ನಮಗಂತೂ ಅದರಲ್ಲಿ ಏನೂ ಉಳಿಯಲ್ಲ. ಕೆಲವೊಂದು ಬ್ಲೌಸಲ್ಲಿ ನಾವು ಕೆಲಸ ಕೊಟ್ಟು ಕೆಲಸ ಮಾಡಿಸಿರ್ತೀವಿ ಅಷ್ಟೇ, ಬಟ್ ಅದರಲ್ಲಿ ಲಾಭ ಅಂತೂ ನೋಡಿರೋದೇ ಇಲ್ಲ ಕೆಲವೊಂದು ಬ್ಲೌಸಲ್ಲಿ. ಆ ಥರ ಇರುತ್ತೆ ರಿಯಾಲಿಟಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು, ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋನ ಶೇರ್ ಮಾಡಿ.